ಹೀಗೆ ಜಖಂಗೊಂಡ ಕಾರುಗಳ ದೃಶ್ಯಗಳು, ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಿರುವ ವಾಹನಗಳ ದಟ್ಟಣೆ, ಅಪಘಾತದ ಸ್ಥಳದಲ್ಲಿ ಜಮಾಯಿಸಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭಾನುವಾರ ರಾತ್ರಿ ಈ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಏಷ್ಯಾ ಫೌಂಡೇಶನ್ ವೀಕ್ಷಿಸಿ ವಾಪಸ್ಸಾಗುತ್ತಿದ್ದ ಪ್ರವಾಸಿಗರು, ಪ್ರಯಾಣಿಸುತ್ತಿದ್ದ ಕಾರುಗಳು ಸೇರಿದಂತೆ 4 ಕಾರುಗಳು ಹಾಗೂ ಒಂದು ಟ್ರಕ್ ನಡುವೆ ಭೀಕರ ಅಪಘಾತ ನಡೆದಿದೆ. ಹೆದ್ದಾರಿಯಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿದ್ದ ವೇಳೆ ಒಂದು ವಾಹನಕ್ಕೆ ಮತ್ತೊಂದು ವಾಹನ ಡಿಕ್ಕಿ ಹೊಡೆಯುತ್ತಾ ಸರಣಿ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರುಗಳು ನಜ್ಜುಗುಜ್ಜಾಗಿದ್ದು, ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರು ಭಯಭೀತರಾಗಿದ್ದಾರೆ. ಅಪಘಾತದ ವೇಳೆ ಕಾರುಗಳಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಸೇರಿದಂತೆ ಹಲವರು ಪ್ರಯಾಣಿಸುತ್ತಿದ್ದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. उनके पास बातचीत कर ले, खुद को बैठ दो, जल्दी जाओ, जल्दी बड़े ನಮ್ಮ ಹೆಸರು ಬಿ ಎಲ್ ಗೌಡ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋಗಿದ್ವಿ ಸರ್ ನಾವು ಈಶಾ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ವಿ. ಸೊ ಸಡನ್ನಾಗಿ ಮಧ್ಯದಲ್ಲಿ ಕಾರೊಬ್ಬರು ಬ್ರೇಕ್ ಅಪ್ಲೈ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅವ್ರ ಹಿಂದ್ಗಡೆ ಇನ್ನೊಬ್ಬರು ಕಾರ್ ನಿಲ್ಲಿಸಿದ್ದಾರೆ. ಸೊ ಲಾರಿ ಅವನಿಗೆ ಕಂಟ್ರೋಲ್ ಮಾಡಲಿಲ್ಲ, ಬ್ರೇಕ್ ಅಪ್ಲೈ ಮಾಡಲಿಲ್ಲ. ಫಸ್ಟು ನಾನು ಲಾರಿಗಿನ್ನೂ ಮುಂಚೆ ನಾನಿದ್ದೆ, ಮುಂದೆ ಅವ್ರ ಮುಂದೆ ನನಗೆ ಹೊಡೆದ್ಬಿಟ್ಟು ಮತ್ತೆ ಅವರು ಮತ್ತೆ ವಾಲ್ವೋ ಹೊಡೆದ್ರು. ವಾಲ್ವೋದವ್ರು ಮತ್ತೆ ಇನ್ನೊಂದು ಸ್ಕಾರ್ಪಿಯೋ ಹೊಡೆದ್ರು, ಮತ್ತು ಇನ್ನೊಂದು ಮಾರುತಿ ಹೊಡೆದ್ರು. ಸೀರೀಸ್ ಹೀಗೆ 4-5 ಒಂದರಿಂದ ಇದು ಮಾಡಿಕೊಂಡು ಡ್ಯಾಮೇಜ್ ಆದವು ಎಲ್ಲ ಕಾರ್ಗಳು. ಸೊ ನಮ್ಮದು ಟೈರು ಬ್ಲಾಸ್ಟ್ ಆಗಿದೆ, ಲೆಫ್ಟ್ ಪಾರ್ಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಬ್ಯಾಕ್ ಸೈಡ್. ಸೊ ಬೇರೆಯವ್ರಿಗೆಲ್ಲ ಏನಿಲ್ಲ, ವಾಲ್ವೋದಿದ್ದರೆ ಸ್ವಲ್ಪ ಸಣ್ಣ ಇಂಜೂರ್ಡ್ ಆಗಿದೆ. ಸೊ ಉಳಿದವ್ರಿಗೆಲ್ಲ ಯಾರಿಗೂ ಮೇಜರ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಾರ್ ಡ್ಯಾಮೇಜ್ಗಳೇ ಜಾಸ್ತಿ ಆಗಿದೆ. ಸೊ ನಮ್ಮ ಕಾರಲ್ಲಿ ನಮ್ಮ ವೈಫು, ಸೊ ಇನ್ನಿಬ್ಬರು ನಮ್ಮ ವೈಫ್ ಸಿಸ್ಟರ್ಸ್ ಇದ್ದರು. ಹೌದು. ಸೊ ನಾವು ರೈಟ್ಗೆ ಹೇಳ್ಕೊಂಡ್ವಿ, ಸೊ ಹಂಗಾಗಿ ನಾವು ಸ್ವಲ್ಪ ಸೇಫ್ ಆದ್ವಿ. ಇನ್ನು ಅಪಘಾತದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ವಾಹನ ಸವಾರರು ಪರದಾಡುವಂತಾಯಿತು. ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಿದರು. ಹೆದ್ದಾರಿಯಲ್ಲಿ ಅತಿ ವೇಗ, ಸುರಕ್ಷಿತ ಅಂತರ ಕಾಯ್ದುಕೊಳ್ಳದಿರುವುದೇ ಹಾಗೂ ದಟ್ಟ ಸಂಚಾರವೇ ಅಪಘಾತಕ್ಕೆ ಕಾರಣವಾಗಿರಬಹುದು ಎಂಬುದು ಶಂಕೆ ವ್ಯಕ್ತವಾಗಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಸರಣಿ ಅಪಘಾತ ದೊಡ್ಡ ದುರಂತವನ್ನೇ ಸಂಭವಿಸುವ ಬದಲು ಆದರೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಕೆಲ ಕಾಲ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.